ವಿಧಾನಸಭೆಯಲ್ಲೇ ಹನಿ ಟ್ರ್ಯಾಪ್ ಚರ್ಚೆ ಮಾಡಿದ್ದಕ್ಕೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಇವರು ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದ್ದೆ ನಮ್ಮ ಪಕ್ಷವಾಗಿದೆ. ನಮ್ಮ ಪಕ್ಷದ ಮಂತ್ರಿಗಳು ಇದನ್ನ ಅರಿತಕರವಾಗಿ ಚರ್ಚೆಯನ್ನ ಮಾಡಬೇಕಾಗಿತ್ತು. ಆದರೆ ಬಹಿರಂಗವಾಗಿ ಸದನದಲ್ಲಿ ಆ ಒಂದು ಚರ್ಚೆ ಮಾಡಬಾರದಾಗಿತ್ತು. ಇದರಿಂದಾಗಿ ಪಕ್ಷಕ್ಕೆ ಮುಜುಗರ, ಅಭದ್ರತೆ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿರುವಂತಹ ಅವರು ಪಕ್ಷದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಯಾಗಬಾರದು. ಇಂತಹ ಚರ್ಚೆಗಳಿಂದ ಸರ್ಕಾರಕ್ಕೆ ಅಭದ್ರತೆ ಕಾಡುವುದು ನಿಶ್ಚಿತ. ವಿರೋಧ ಪಕ್ಷದವರು ಅದನ್ನೇ ಅಸ್ತ್ರವಾಗಿ ಬಳಕೆ ಮಾಡುತ್ತಾರೆ. ವಿರೋಧ ಪಕ್ಷದವರಿಗೆ ಅಸ್ತ್ರವನ್ನಾಗಿಸಿ ಮಾಡಿರುವಂತಹ ವಿಚಾರಗಳನ್ನ ಯಾವುದು ಮಾತನಾಡಬಾರದು, ಆ ಪರಿಸ್ಥಿತಿ ತಂದೊಡ್ಡಬಾರದು, ಅದು ಸರಿಯಾಗೋದಿಲ್ಲ ಅಂತ ಹೇಳಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಈ ಮೊದಲೇ ನಿರ್ಣಯವಾಗಿದೆಯೋ ಅಥವಾ ನಿರ್ಣಯವಾಗಿಲ್ವೋ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ಪಕ್ಷದ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಆದರೆ ಪಕ್ಷದಲ್ಲಿ ಈ ಆತಂಕಕಾರಿ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋದು ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಧಾನಸಭೆ ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ, ಅದೇನು ಹೊಸತಲ್ಲ. ಆವಾಗ ಒಂದು ಹೊಸ ಹೊಸ ವಿಚಾರ ಮತ್ತು ಜನಗಳಿಗೆ ಸೆನ್ಸೇಷನ್ ಆಗುವಂಥ ವಿಚಾರ ವಿರೋಧ ಪಕ್ಷದವರು ಹುಡುಕ್ತಾನೆ ಇರ್ತಾರೆ. ಅದಕ್ಕೆ ಅದರ ಬಗ್ಗೆ ನಮ್ಮ ಅಧಿಕಾರ ಇರತಕ್ಕಂಥ ಪಕ್ಷ ಸ್ವಲ್ಪ ಗಂಭೀರವಾಗಿ ನಾವು ನಡ್ಕೊಳ್ಬೇಕು. ಅವರ ಪ್ರಚೋದನೆಗೆ ಒಳಗಾಗಬಾರ್ದು. ಇದು ಪ್ರಚೋದನೆಗೆ ಒಳಗಾದರೆ ಈ ಗೊಂದಲ ಬರ್ತದೆ. ಅದು 18 ಜನ ಶಾಸಕರನ್ನು ಅಮಾನತು ಮಾಡಿದ್ದಾರೆ ಸರ್ ಇದೇ ವಿಚಾರ. ಆದರೆ ಸದನದಲ್ಲಿ ಅದು ವರ್ತನೆ ನಾವು ಈ ಥರ ನಿನ್ನೆ ಮಾಡಿದಂಥ ವರ್ತನೆ ವಿರೋಧ ಪಕ್ಷದವರು ಕೂಡ ಸರಿಯಾಗಿಲ್ಲ. ಅದರಿಂದ ಯಾರಿಗೂ ಶೋಭೆ ತರೋದಿಲ್ಲ. ಯಾಕಂದರೆ ಅಲ್ಲಿ ಗೊಂದಲ ಮಾಡೋದು, ಸ್ಪೀಕರ್ ಅಲ್ಲಿ ವೇದಿಕೆಗೆ ಹೋಗಿ ಮೈಕ್ ಎಳೆಯುವಂಥದ್ದು, ಪತ್ರಿಕಾ ಬೆಸೆಯುವಂಥದ್ದು ಇದು ಸಭ್ಯತೆಯ ಲಕ್ಷಣ ಅಲ್ಲ. ಬಹುಶಃ ಅದರಿಂದಾಗಿ ವಿಕೋಪಕ್ಕೆ ಹೋಗಿ ಅವ್ರನ್ನ ಅಮಾನತು ಮಾಡಲಾಗಿದೆ. ಯಾಕಂದರೆ ಯಾವಾಗ ಅಮಾನತ ಯಾವಾಗ ಮಾತ್ರ ಅದು ವಿಕೋಪಕ್ಕೆ ಪೂರ್ತಿ ಹೋದಾಗ ಅದನ್ನು ಒಂದು ಸುಶಿಸ್ತು, ಸಂಯಮ, ಅದನ್ನು ಪುನಃ ಒಂದು ಶಿಸ್ತಿಗೆ ತರಬೇಕಾದ್ರೆ ಈ ಅಮಾನತು ಮಾಡಲೇಬೇಕಾಗ್ತದೆ. ಅದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡಿದ್ದಾರೆ ಅವರು.